ಮಹಿಳೆಯರ ಮೇಲಾಗುತ್ತಿರುವ ದೌರ್ಜನ್ಯ, ಅತ್ಯಾಚಾರದಂಥ ಕೇಸುಗಳು ಜಾಸ್ತಿಯಾಗುತ್ತಿರುವ ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಆನ್ಲೈನಲ್ಲಿ ಇನ್ಮೇಲೆ ನೀವು ದೂರನ್ನು ದಾಖಲಿಸಬಹುದು. ಮಹಿಳೆಯರು ಇದರಲ್ಲಿ ದೂರನ್ನು ದಾಖಲಿಸಬಹುದು. ಮುಖ್ಯವಾಗಿ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡುವವರು ಇದ್ರ ಬಗ್ಗೆ ತುಂಬ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಅದನ್ನು ಆದಷ್ಟು ಮಹಿಳೆಯರು ತಮಗೆ ಗೊತ್ತಿದ್ದವರಿಗೆ ಹಂಚಿಕೊಂಡು ತಾವು ತಿಳ್ಕೊಳ್ಳೋದು ಒಳ್ಳೆಯದು. ಬಂಗಾಳದಲ್ಲಿ ಇತ್ತೀಚೆಗೆ ಆದ ಒಂದು ವೈದ್ಯ ಮೇಲೆ ಆದ ಅತ್ಯಾಚಾರ, ಆನಂತರ ಮಲಯಾಳ ಚಿತ್ರರಂಗದಲ್ಲಿ ಆದ ಮೀಟು ಪ್ರಕರಣಗಳು ದೊಡ್ಡ ಮಟ್ಟಿನ ಸುದ್ದಿಯನ್ನು ಮಾಡಿದೆ. ಇದನ್ನೆಲ್ಲ ಮನಗಂಡು ಕೇಂದ್ರ ಸರ್ಕಾರ ಶ್ರೀ ಬಾಕ್ಸ್ ಪೋರ್ಟಲ್ ಎಂಬ ವೆಬ್ಸೈಟನ್ನು ಲಾಂಚ್ ಮಾಡಿದೆ. ಇದರಲ್ಲಿ ನೀವು ಹೋಗಿ ತಮಗಾದ ಅನ್ಯಾಯಗಳು ಅಥವಾ ಪ್ರಕರಣಗಳ ಬಗ್ಗೆ ನಿಮ್ಮ ಆಧಾರ್ ಸಂಖ್ಯೆ ಯೂಸ್ ಮಾಡಿ ವೆಬ್ಸೈಟ್ ಓಪನ್ ಮಾಡಿ ಆಧಾರ್ ಸಂಖ್ಯೆ ಹಾಕಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ಇಲ್ಲಿ ದೂರನ್ನು ದಾಖಲಿಸ್ಬೋದು. ಇದು ಒಂದು ರೀತಿ ಹೇಳೋದಾದರೆ ಮಹಿಳೆಯರ ಸುರಕ್ಷೆಯ ದೃಷ್ಟಿಯಿಂದ ಈ ಯೋಜನೆ ಒಂದು ಉತ್ತಮವಾಗಿ ಇದೆ ಅಂತ ಹೇಳ್ಬೋದು. ಇದರಲ್ಲಿ ಯಾರು ಬೇಕಾದ್ರೂ ದೂರು ದಾಖಲಿಸ್ಬೋದು. ಸಾರ್ವಜನಿಕರು, ರಾತ್ರಿ ಉದ್ಯೋಗಿ ಮಾಡೋರು, ಖಾಸಗಿ ಆಗಿ ಇರಲಿ, ಗೌರ್ಮೆಂಟ್ ಎಂಪ್ಲಾಯಿ ಆಗಿರಲಿ, ಯಾರು ಕೂಡ ಇದರಲ್ಲಿ ತಮ್ಮ ದೂರನ್ನು ದಾಖಲಿಸ್ಬೋದು. ಆದ ಅನ್ಯಾಯವನ್ನು ಇದರಲ್ಲಿ ಹೇಳ್ಕೋಬೋದು. ಅದರ ಮೂಲಕ ನೊಂದವರಿಗೆ ಇದರಲ್ಲಿ ನ್ಯಾಯ ಸಿಗುವುದಕ್ಕೆ ದೊಡ್ಡ ಒಂದು ಪ್ರಯತ್ನ ಸರ್ಕಾರ ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ.